ಉಪರಾಷ್ಟ್ರಪತಿ ಧನ್ಕರ್ ಅವರ ರಾಜೀನಾಮೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ದೊಡ್ಡ ಮಟ್ಟಿಗಿನ ಚರ್ಚೆ ಆಗ್ತಾ ಇದೆ. ಪ್ರಮುಖವಾಗಿ ವಿಪಕ್ಷಗಳು ಕೇಂದ್ರ ಸರ್ಕಾರದ ವಿರುದ್ಧ ಆರೋಪದ ಮೇಲೆ ಆರೋಪ ಮಾಡ್ತಾ ಇದೆ. ಕೇವಲ ಅನಾರೋಗ್ಯ ಒಂದೇ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜಕೀಯ ಕಾರಣಕ್ಕೋಸ್ಕರ ಅವರ ರಾಜೀನಾಮೆ ಪಡೆಯಲಾಗಿದೆ ಅನ್ನುವಂಥ ಆರೋಪವನ್ನು ನೇರವಾಗಿ ಮಾಡ್ತಿದ್ದಾರೆ. ಹೀಗಾಗಿ ರಾಜೀನಾಮೆ ಕೊಟ್ಟಿದ್ದೋ ಪಡೆದಿದ್ದೋ ಅನ್ನುವಂಥದ್ದು ವಿಪಕ್ಷಗಳ ಪ್ರಶ್ನೆ. ಇದರ ನಡುವೆ ಈಗ ಉಪರಾಷ್ಟ್ರಪತಿ ಚುನಾವಣೆ ಕೂಡ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ರೇಸ್ನಲ್ಲಿ ಯಾರ್ಯಾರಿದ್ದಾರೆ, ಏನು ಅಸಲಿ ಕಾರಣ ನೋಡೋಣ ಬನ್ನಿ. हमको तो ऐसा दिख रहा है कि दाल में कुछ काला है। स्वास्थ्य अच्छा नहीं है, लेकिन भारतीय जनता पार्टी के लिए कोई स्वास्थ्य देखने नहीं जा रहे हैं। ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ದಿಢೀರ್ ರಾಜೀನಾಮೆ ಜಟಾಪಟಿ ಮುಂದುವರೆದಿದೆ. ಧನ್ಕರ್ ರಾಜೀನಾಮೆ ಬಗ್ಗೆ ಮಾತನಾಡಿದ ಎಐಸಿಸಿ ಅಧ್ಯಕ್ಷ ಹಾಗೂ ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಧನ್ಕರ್ ರಾಜೀನಾಮೆ ಹಿಂದೆ ಏನೋ ಅಡಗಿದೆ ಎಂದಿದ್ದಾರೆ. सरकार जवाब देना चाहिए, वो क्यों रिजाइन करे, कारण क्या है, इसके पीछे क्या राज है। हमको तो ऐसा दिख रहा है कि दाल में कुछ काला है। ಇನ್ನು ಸಂಸದ ಅಖಿಲೇಶ್ ಯಾದವ್ ಧನ್ಕರ್ ಅವರ ಆರೋಗ್ಯ ಅಲ್ಲ, ಬಿಜೆಪಿ ಆರೋಗ್ಯ ಸರಿ ಇದೆಯಾ ಇಲ್ವಾ ಅಂತ ಕಾಲೆಳೆದಿದ್ದಾರೆ. मुझे खुद जानकारी नहीं है कि क्यों ऐसा हुआ, लेकिन ये बताया गया कि स्वास्थ्य अच्छा नहीं है, लेकिन भारतीय जनता पार्टी के लिए कोई स्वास्थ्य देखने नहीं जा रहे हैं कि आखिर स्वास्थ्य उनका ठीक है कि नहीं है। ಅಲ್ಲದೆ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಧನ್ಕರ್ ಅವರು ರಾಜೀನಾಮೆ ಕೊಟ್ಟಿಲ್ಲ, ಕೊಡಿಸಿದ್ದಾರೆ ಅಂತ ಆರೋಪಿಸಿದ್ದಾರೆ. अचानक से स्वास्थ्य बिगड़ा है तो उसी समय इस्तीफा देने की तो बात हो नहीं सकती है। और पहले भी आप देखिएगा कि स्वास्थ्य ठीक नहीं था तो सत्र पहले चालू होने से पहले भी वो दे सकते थे इस्तीफा। हालांकि ये चर्चाएं हैं और लोगों की जहन में भी है कि इस्तीफा जो है लिया गया है। ಈ ನಡುವೆ ಪ್ರಧಾನಿ ಮೋದಿ ಮನೆಗೆ ಭೇಟಿ ನೀಡಿದ ಅಮಿತ್ ಶಾ ಧನ್ಕರ್ ರಾಜೀನಾಮೆ ಬಳಿಕ ನಡೆಯುತ್ತಿರುವ ಬೆಳವಣಿಗೆಗಳ ಬಗ್ಗೆ ಚರ್ಚೆ ನಡೆಸಿದರು. ಚುನಾವಣಾ ಆಯೋಗ ಮುಂದಿನ ಉಪರಾಷ್ಟ್ರಪತಿ ಚುನಾವಣೆಗೆ ತಯಾರಿ ನಡೆಸುತ್ತಿದೆ. ಉಪರಾಷ್ಟ್ರಪತಿ ಚುನಾವಣೆ ದಿನಾಂಕದ ಬಗ್ಗೆ ಶೀಘ್ರ ಮಾಹಿತಿ ನೀಡೋದಾಗಿ ಚುನಾವಣಾ ಆಯೋಗ ಹೇಳಿದೆ. ಇನ್ನು ಮುಂದಿನ ಉಪರಾಷ್ಟ್ರಪತಿ ಚುನಾವಣೆಗೆ ಲೋಕಸಭೆ ಹಾಗೂ ರಾಜ್ಯಸಭೆಯ ಬಲಾಬಲ ನೋಡೋದಾದ್ರೆ ಲೋಕಸಭೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎಗೆ 293 ಸದಸ್ಯರ ಬಲ ಇದ್ರೆ ರಾಜ್ಯಸಭೆಯಲ್ಲಿ 133 ಸದಸ್ಯರ ಬಲ ಇದೆ. ಇನ್ನು ವಿಪಕ್ಷ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟ ಲೋಕಸಭೆಯಲ್ಲಿ 234 ಸಂಸದರನ್ನ ಹೊಂದಿದೆ. ರಾಜ್ಯಸಭೆಯಲ್ಲಿ ಇಂಡಿಯಾ ಸಂಸದರ ಸಂಖ್ಯೆ 78 ಇದೆ. ಲೋಕಸಭೆಯಲ್ಲಿ ಇತರ ಸದಸ್ಯರ ಸಂಖ್ಯೆ 15 ಇದ್ರೆ ರಾಜ್ಯಸಭೆಯಲ್ಲಿ ಇತರ ಸಂಸದರ ಸಂಖ್ಯೆ 29 ಇದೆ. ಇನ್ನು ಎರಡು ಸದನಗಳಲ್ಲಿ ಸರ್ಕಾರದ ಪರ ಹಾಗೂ ವಿರುದ್ಧ ಇರುವ ಸಂಸದರ ಸಂಖ್ಯಾಬಲವನ್ನ ನೋಡೋದಾದ್ರೆ ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಒಟ್ಟು ಸಂಸದರ ಸಂಖ್ಯೆ 782 ಇದ್ದು ಬಹುಮತಕ್ಕೆ 392 ಸದಸ್ಯರ ಮತ ಬೇಕಿದೆ. ಸರ್ಕಾರದ ಪರ 427 ಸಂಸದರ ಬಲವಿದೆ. ಅಂದ್ರೆ ಲೋಕಸಭೆಯಲ್ಲಿ 293 ಸಂಸದರು ಹಾಗೂ ರಾಜ್ಯಸಭೆಯಲ್ಲಿ 134 ಸಂಸದರ ಬಲವನ್ನ ಸರ್ಕಾರ ಹೊಂದಿದೆ. ಇನ್ನು ಸರ್ಕಾರದ ವಿರುದ್ಧ ಇರುವ ಸಂಸದರ ಲೆಕ್ಕಾಚಾರ ನೋಡೋದಾದ್ರೆ ಎರಡು ಸದನಗಳಲ್ಲಿ 355 ಸಂಸದರು ಸರ್ಕಾರದ ವಿರುದ್ಧ ಇದ್ದಾರೆ. ಈ ಪೈಕಿ ಲೋಕಸಭೆಯಲ್ಲಿ 249 ಹಾಗೂ ರಾಜ್ಯಸಭೆಯಲ್ಲಿ 106 ಸಂಸದರು ಸರ್ಕಾರದ ವಿರುದ್ಧ ಇದ್ದಾರೆ. ಉಪರಾಷ್ಟ್ರಪತಿ ಧನ್ಕರ್ ದಿಢೀರ್ ರಾಜೀನಾಮೆ ಕದನದ ನಡುವೆ ಮುಂದಿನ ಉಪರಾಷ್ಟ್ರಪತಿ ಆಯ್ಕೆ ಲೆಕ್ಕಾಚಾರ ನಡೆಯುತ್ತಿದೆ. ಬ್ಯೂರೋ ರಿಪೋರ್ಟ್, TV9.